ಕುಂತಿನ ಮಂಗೆ ಕುಂತಿನ ಇಂಥ ಪರಿಸ್ಥಿತಿ ನಮ್ದು ಐತೆ ಮಾಡಿ ನೀವು ನೋಡಿರ್ಬೋದು ಭಾಳ ಸೆಷನ್ದಲ್ಲಿ. ಒಬ್ಬ ಬಾಯಿ ಬಂದಂಗೆ ಬೈದ್ರಿ, ಇನ್ನೊಬ್ಬ ದನ ಕಾಯ್ಕೋಬೇಕು ಬೈದ್ರಿ. ಅವ್ರು ಬಂದ್ರ ಆಮೇಲೆ ಏನ್ ಸರ್ ಹಿಂಗ್ ಬೈದ್ರಿ, ಏನ್ ಮಾಡ್ಬೇಕಂತ ಕೇಳಿ ನಾನು. ನಮ್ಮಲ್ಲಿ ಒಂದು ಮೊಬೈಲ್ದಾಗ ಒಂದು ಇದೈತಿ, ವಿಡಿಯೋ ತೋರಿಸ್ಬೇಕು. ಒಂದು ದೊಡ್ಡದ ದನಗಳು ಅಲ್ಲೇ ಇಲ್ಲಿ ಇದಕ್ಕೆ ಹೋಗಿದ್ದವು ಇತ್ತಿದಲ್ಲಿ. ಬಾಳ್ ಸೆಕೆಂಡ್ ಭಯಾಗತ್ರಿ ಇಬ್ರು ಒಬ್ರಿಗೊಬ್ರು ಕೆಟ್ಟ ಬೈ ಬೇರೆ ಇವರೆಲ್ಲ ನಮ್ಮ ಮ್ಯಾನೇಜರ್ ವಿಡಿಯೋ ಮಾಡ್ಕೊಂಡಿದ್ರು. ವಿಡಿಯೋ ತೋರಿಸಿದೆ. ಇದಕ್ಕೆ ನಿಮ್ಗೆ ಡಿಫ್ರೆನ್ಸ್ ಏನಂತ ಕೇಳಿ. ದನ ಕಾಯೋದಂದ್ರೆ ಒಂದು ಡಿಫ್ರೆನ್ಸ್ ಏನೈತಿ. ಆಮೇಲೆ ಬಂದ್ರ ಸರ್ ಸಾರಿ ಅಂದ್ರು. ಆಯ್ತು ಖಂಡಿತ ಸರ್, ಒಂದು ರಿಕ್ವೆಸ್ಟ್ ದಯಮಾಡಿ ಕಡತ್ ತೆಗೆಸೋದು. ನಾ ತೆಗೆಸೋದಿಲ್ಲ, ಮುಂದೆ ಬಂದ ನೋಡತ್ತೀವಿ ಅಂದ್ರೆ ನಮ್ಮ ಇದರಲ್ಲಿ ಸಹಿತ ಯಾರು ನೀವು ಆರಿಸ್ಕೊಳ್ತಿರ್ತೀರಿ, ಪ್ರಜಾಪ್ರಭುತ್ವದಲ್ಲಿ ಆರಿಸುವುದಂತವ್ರು, ಪ್ರಜಾಪ್ರತಿನಿಧಿಗಳಾದಂತವ್ರು, ಜವಾಬ್ದಾರಿ ಸ್ಥಾನ ಇದ್ದವ್ರು ಸಹಿತ ಜವಾಬ್ದಾರಿಯನ್ನು ವಹಿಸುವುದಿಲ್ಲ. ಇದರಲ್ಲಿ ನೋಡಿ ನೀವು ಹೇಳ್ತಾರೆ, ಅವ್ರ ಮೇಲೆ ಅವ್ರು ಹೇಳ್ತಾರೆ, ಅವ್ರ ಮೇಲೆ ಅವ್ರು ಹೇಳ್ತಾರೆ, ಉತ್ತರ ಕೊಡ್ತಾರೆ. ನಿಮಗೆ ಬಹಳ ಅನುಭವ ಅದನ್ನು ಹೇಳ್ತೀನಿ. ಲಾಸ್ಟ್ 2 days ಸೆಷನ್ ಇಬ್ಬರು ಜವಾಬ್ದಾರಿ ಮಂತ್ರಿಗಳು, ದೊಡ್ಡ ಮಂತ್ರಿಗಳು, ಸೀನಿಯರ್ ಮಿನಿಸ್ಟರ್ಸ್. ಇಂಥ ಪ್ರಶ್ನೆಗೆ ನಮ್ಗೆ 15 ದಿವಸ ಕಾಲಾವಕಾಶ ಬೇಕಂತ ಕಳಿಸಿದ್ರು. ಸೆಷನ್ 2 ದಿವಸ ಐತಿ, 15 ದಿವಸ ಕಾಲಾವಕಾಶ ಕೇಳಿದ್ರ ಅದು ಪದ್ಧತಿ ಇತ್ತು. ನಾನು ನಮ್ಮ PS ಹೇಳಿದೆ, ಯಾವ್ದಕ್ಕೆ ಕಾಲಾವಕಾಶ ಬೇಕು, ಸೆಷನ್ 2 ದಿವಸ ಐತಿ, ಪರಿಕಲ್ಪನೆ ಐತಿಲ್ಲ, ಸಂಬಂಧಪಟ್ಟ ನಾನು ಉತ್ತರ ಕೊಡೋದು ಕಳಿಸಿ. ನಾನು ಸೀನಿಯರ್ ಮಿನಿಸ್ಟರ್ ಏನ್ರಿ ಸರ್ ಹಿಂಗೆ ಕಳಿಸಿದ್ವಿ. ಹೌದು, ಮಾತು ನಾವು ಯಾಕಲ್ಲಿ ಕುಂದಿರ್ಬೇಕು? ನಿಮ್ಗೆ ಸೆಷನ್ ನಡೆದಾಗ ಉತ್ತರ ನಮಗೆ ಬಂದಿಲ್ಲ, ಉತ್ತರ ಕೊಡಕ್ ಆಗಿಲ್ಲ, ಮುಂದೆ ಕೊಡ್ತೀವಿ ಅಂತ ಹೇಳ್ಬೇಕು. 15 ಟೈಮ್ ಕೇಳಿದ್ರೆ ಅಂತ ಕೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.